ಹಿರಿಯ ನಾಗರಿಕರ ಮನೆ ಬಾಗಿಲಿಗೆ ಆರೋಗ್ಯ ಸೇವೆ ಒದಗಿಸುವ ಹಿರಿಯ ನಾಗರಿಕರ ಸಂಚಾರಿ ಆರೋಗ್ಯ ಘಟಕದ ಮೂಲಕ ಆರೋಗ್ಯ ಸೇವೆ ಒದಗಿಸುವಂತೆ ಕುಮಟಾದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರವು ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮನವಿ ಮಾಡಿದೆ. ಕುಮಟಾದ ಮಾಸೂರಿನಲ್ಲಿರುವ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಅಗ್ನಿಲ್ ಅವರ ನೇತೃತ್ವದಲ್ಲಿ ಹಿರಿಯ ನಾಗರಿಕರು ಜಿಲ್ಲೆಯಲ್ಲಿ ಹಿರಿಯ ನಾಗರಿಕರಿಗೆ ಸಂಚಾರಿ ಆರೋಗ್ಯ ಘಟಕ ಸೇವೆಯನ್ನು ಸಮರ್ಪಕವಾಗಿ ಜಾರಿಗೊಳಿಸುವಂತೆ ಆಗ್ರಹಿಸಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮನವಿ ರವಾನಿಸಲಾಯಿತು. ಈಗಾಗಲೇ ಕೋಲಾರ ರಾಜ್ಯದಲ್ಲಿ ಸಂಚಾರಿ ಆರೋಗ್ಯ ಘಟಕದ ಯೋಜನೆ ನಡೆಸಲಾಗುತ್ತಿದ್ದು, ಹಿರಿಯ ನಾಗರಿಕರು ವಾಸಿಸುವ ಸ್ಥಳದಲ್ಲಿ ಅವರಿಗೆ ಬಿಪಿ ಮಾತ್ರೆ, ಶುಗರ್ ಹಾಗೂ ಕಣ್ಣಿನ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆ ವಯೋಸಹಜವಾಗಿ ಬಂದಿರುತ್ತದೆ. ಇಂತಹ ಸಮಯದಲ್ಲಿ ಅವರಿಗೆ ಯಾವುದೇ ಸಮಸ್ಯೆ ಇದ್ದಲ್ಲಿ ವಾಹನದ ಮೂಲಕ ಮನೆಗೆ ಹಾಗೂ ಹಿರಿಯ ನಾಗರಿಕರು ಇರುವ ಸ್ಥಳದಲ್ಲಿಯೇ ಬಂದು ಸೇವೆ ನೀಡುತ್ತಾರೆ. ಈ ಯೋಜನೆ ಕೇಂದ್ರ ಸರ್ಕಾರದ್ದಾಗಿದ್ದು ರಾಜ್ಯದಲ್ಲಿ ನಡೆಸಲಾಗುತ್ತಿದೆ. ಆರೋಗ್ಯ ಸಂಚಾರಿ ಘಟಕ ಕಳೆದ 8 ವರ್ಷದ ಹಿಂದೆಯೇ ಸ್ಥಾಪಿಸಲಾಗಿದೆ. ಈಗಾಗಲೇ ಜಿಲ್ಲೆಯಲ್ಲಿ ಎಷ್ಟೋ ಹಿರಿಯ ನಾಗರಿಕರು ಬಸ್ ಸ್ಟ್ಯಾಂಡ್, ಸಂತೆ, ಮಾರುಕಟ್ಟೆ ಹಾಗೂ ಉದ್ಯಾನವನದಲ್ಲಿ ದಿನ ಕಳೆಯುತ್ತಿದ್ದಾರೆ. ಅಷ್ಟಲ್ಲದೆ ಎಷ್ಟೋ ಮಂದಿ ಹಿರಿಯ ನಾಗರಿಕರಿಗೆ ಅವರ ಸ್ವಂತ ಮಕ್ಕಳೇ ಮನೆಯಿಂದ ಹೊರಗಡೆ ಹಾಕುತ್ತಾರೆ. ಈ ಸಮಯದಲ್ಲಿ ಅವರು ಅಲ್ಲಿ ಇಲ್ಲಿ ಬಿದ್ದುಕೊಂಡಿರುತ್ತಾರೆ. ಆ ಸಮಯದಲ್ಲಾದರೂ ಯಾರಾದರೂ ಸಾರ್ವಜನಿಕರು ಕರೆ ಮಾಡಿದರೆ ಎಂತಹ ಹಿರಿಯ ನಾಗರಿಕರಿಗೆ ಈ ಸಂಚಾರಿ ಆರೋಗ್ಯ ಘಟಕದಿಂದ ಉಪಯೋಗವಾಗುತ್ತದೆ. ಹಾಗಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಈ ಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಂತೆ ಮನವಿಯಲ್ಲಿ ಆಗ್ರಹಿಸಲಾಗಿದೆ. ಒಂದು ಯೋಜನೆ ಇದೆ. ಯೋಜನೆ ಯಾವ್ದು ಕೇಳಿದ್ರೆ ಹಿರಿಯ ನಾಗರಿಕರ ಸಂಚಾರಿ ಆರೋಗ್ಯ ಘಟಕ ಅಂದ್ರೆ ಇದು ಯಾರೊಬ್ರು ಹಿರಿಯ ನಾಗರಿಕರಿದ್ರೆ ಅವರಿಗೆ ಮನೆ ಬಾಗಿಲಲ್ಲಿ ಬಂದ್ಕೊಂಡು ಒಂದು ಬಸ್ ಮೂಲಕ ಅವರಿಗೆ ಆರೋಗ್ಯಕ್ಕೆ ಬೇಕಾಗುವಂಥ ಒಂದು BP ಗುಳಿಗೆ ಆಗಲಿ, ಅವರ ಆರೋಗ್ಯ ಚೆಕಪ್ ಆಗಲಿ, ಗುಳಿಗೆ ಕೊಡುವುದು, ಇಂಥ ಒಂದು ವ್ಯವಸ್ಥೆ 8 ವರ್ಷದಿಂದ ಆಗಿದೆ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಕೋಲಾರ ಜಿಲ್ಲೆಗೆ ಇದು ಕಾರ್ಯನಿರ್ವಹಿಸ್ತಾ ಇದೆ. ಇದು ಏನು ಕೇಳಿದ್ರೆ ಹಿರಿಯ ನಾಗರಿಕ ಸಂಚಾರಿ ಆರೋಗ್ಯ ಘಟಕ ಹೇಳಿ ಇಂದು ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಬಂದಿಲ್ಲ. ಹಾಗಾಗಿ ನಾವು ಏನು ಮಾಡ್ತಿದ್ದೀವಿ ಕೇಳಿದ್ರೆ ಇದು ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇವರಿಗೆ ಒಂದು ಮನವಿ ಕೊಡ್ತಾ ಇದ್ದೇವೆ. ಅಂದರೆ ನಮ್ಮ ಯಶೂರ್ ಮುಖಾಂತರ ಏನಾಗಿದೆ, ನಮ್ಮ ಜಿಲ್ಲೆಯಲ್ಲಿ ಭಾಳ ಹಿರಿಯ ನಾಗರಿಕರು ಇದ್ದಾರೆ. ಅವ್ರಿಗೆ ಮನೆಯಲ್ಲಿ ಮಕ್ಕಳು ಹೊರಗಾಕೋದು, ಬಸ್ ಸ್ಟ್ಯಾಂಡ್ ಇರೋರು ಅಂಥವ್ರಿಗೆ ಈಗ ಯಾರಾದರೂ ಸಾಮಾನ್ಯ ಜನರಾದರೂ ಒಂದು ಕಾಲ್ ಮಾಡಿದ ತಕ್ಷಣ ಅದೊಂದು ಬರುವಂಥ ವ್ಯವಸ್ಥೆ ಆಗಬೇಕು. ಇದು ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲ ಈ ಘಟಕ. ಇದು ಸ್ಟಾರ್ಟ್ ಆಗಿ ಸರ್ಕಾರ 8 ವರ್ಷದಿಂದ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ನಾನು ಇದು ಮನವಿ ಮಾಡ್ತೇನೆ ಮೇಡಮ್ ಹತ್ರ, ಕೂಡಲೇ ಈ ಯೋಜನೆ ಒಂದು ಜಾರಿ ಇರ್ತಾನೆ. ಯಾಕಂದ್ರೆ ಮೊನ್ನೆ ನಮ್ಮ ಕಾರ್ಮಿಕ ಇಲಾಖೆಯವರು ಈ ಕಾರ್ಮಿಕ ಒಂದು ಇದೇ ಒಂದು ಯೋಜನೆ ತಂದಿದ್ದಾರೆ. ಅವ್ರಿಗೊಂದು ಈ ಸಂಚಾರಿ ಆರೋಗ್ಯವನ್ನು ಬಸ್ ಮಾಡಿದ್ದಾರೆ. ಅವ್ರಿಗೊಂದು ಕರೆ ಮಾಡ್ಕೊಂಡು ಬರುವಂಥ ವ್ಯವಸ್ಥೆ. ಹಾಗಾಗಿ ನಮ್ಮ ಹಿರಿಯ ನಾಗರಿಕರಿಗೆ ಮೊದಲಿಂದ ಇತ್ತು ಆ ಯೋಜನೆ. ಹಾಗಾಗಿ ಆದಷ್ಟು ಶೀಘ್ರದಲ್ಲಿ ನಮ್ಮ ಜಿಲ್ಲೆಗೆ ಇದು ನಮ್ಮ ಯಾಕೆ ಇಲ್ಲಿ ನಮ್ಮ ಮಾಸೂರು ಕ್ರಾಸಿನ ಸಹಾಯವಾಣಿ ಕೇಂದ್ರದಿಂದ ಮಾತಾಡ್ತಿದ್ದೇವೆ. ನಾವು ಸಾರ್ವಜನಿಕರ ಉಪಯುಕ್ತವಾಗಿ ಅವರನ್ನು ಸಹಾಯ ಮಾಡಬೇಕು ಅಂತ ಸಹಾಯವಾಣಿ. ಯಾಕೆ ಇಲ್ಲಿ ನೋಡಿ, ಒಂದು ಮುದುಕರು 60 ವರ್ಷ ಮೇಲ್ಪಟ್ಟವರು, ಅವರಿಗೆ ಮಕ್ಕಳು ದುಡುಕ್ ಹೋದರೆ ಮನೇಲಿ ನೋಡೋರು ಯಾರು ಇಲ್ಲ. ಯಾಕೆ ಅಂತ ವಿಷಯ ಇರಬೇಕಾದ್ರೆ ಇಲ್ಲಿ ನೋಡಿ, ಈಗ ಅವರಿಗೆ ಆರೋಗ್ಯ ಸಲುವಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲೂ ಉಂಟು. ಅದೇ ನಮ್ಮ ಕಾರವಾರ ಜಿಲ್ಲೆಗೂ ಅದು ಬರಬೇಕು ಅಂದ್ಕೊಂಡು ನಾವೇನು ಮಾಡ್ತಾರೆ ಅಂದರೆ ಈ ನಮ್ಮ ಒಂದು ಮನವಿಯನ್ನು AC ಆಫೀಸ್ ತಹಸೀಲ್ದಾರಿಗೆಲ್ಲ ಕೊಟ್ಟಿದ್ದಾರೆ ಮತ್ತು ಅದು ಸಂಬಂಧಪಟ್ಟಂಥ ಸಚಿವರಿಗೂ ಮುಗಿಸಿದ್ದಾರೆ. ಅದಕ್ಕೆ ಆದಷ್ಟು ಬೇಗ ಈ ಒಂದು ಸಂಬಂಧಪಟ್ಟ ಸಚಿವರು ಈ 60 ವರ್ಷ ಮೇಲ್ಪಟ್ಟವರಿಗೆ ಆರೋಗ್ಯ ಇಲಾಖೆಯಿಂದ ಅವರಿಗೆ ಒಂದು ತಿಂಗಳಿಗೊಂದು ಸಲ ಅದು ಬಂದು ಅವ್ರು ಚೆಕಪ್ ಮಾಡಬೇಕು. ಯಾಕೆಂದರೆ ಅವರಿಗೆ BP ಇರ್ತದೆ, ಶುಗರ್ ಇರ್ತದೆ, ಕಣ್ಣು ಇದು ಇರ್ತದೆ, ಸುಮಾರಿಷ್ಟು ಬಗೆದು ಇಂಥದ್ದು ಇರ್ತದೆ. ಯಾಕೆಂದರೆ ಇದೊಂದು ನೀವು ದಯಮಾಡಿ ಇದೊಂದು ಸಹಾಯವಾಣಿ ಕೇಂದ್ರದಿಂದ ನಾವು ಮಾಡ್ತಿದ್ದೇವೆ. ನೀವು ಈ ಸಂಬಂಧಪಟ್ಟ ಸಚಿವರು ಆದಷ್ಟು ಬೇಗ ನಮ್ಮ ಕಾರವಾರ ಜಿಲ್ಲೆಗೆ ಮನವಿ ಸಲ್ಲಿಕೆಯಲ್ಲಿ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಅಗ್ನಿಲ್ ರೋಡ್ರಿಗಸ್, ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯ್ಕ್, ಹಿರಿಯ ನಾಗರಿಕರಾದ ರಾಜಮ್ಮ ನಾಯರ್, ರತ್ನಾಕರ ಭಟ್, ನಿವೃತ್ತ ಕೇಂದ್ರ ಸರ್ಕಾರದ ಅಧಿಕಾರಿ ನಾಗೇಶ್ ಉಲಸ್ವಾರ್ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.